ಬೈರತಿ ಸುರೇಶ್ ಅವರಿದ್ದಾರೆ, ಅವ್ರು ಮಾಡ್ತಾ ಹೋಗ್ತೀವಿ ಸರ್. ಮೂಢ ವಿಚಾರವಾಗಿ ಸಾಕಷ್ಟು ಒಂದು ತೀರ್ಪನ್ನು ಕೊಟ್ಟಿದೆ. ಈ ತೀರ್ಪನ್ನು ಹೆಂಗ್ ವ್ಯಾಖ್ಯಾನ ಮಾಡ್ತೀವಿ ಸರ್? ತೀರ್ಪು ವ್ಯಾಖ್ಯಾನ ನ್ಯಾಯಕ್ಕೆ ಸಿಕ್ಕಂತ ಜಯ, ನಮ್ಮ ದೇಶದ ಸಂವಿಧಾನಕ್ಕೆ ದೊರೆದಂತ ಜಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇವತ್ತು ಮಾನ್ಯ ನಮ್ಮ ನ್ಯಾಯಾಧೀಶರು, ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರು ಇವತ್ತು ನನ್ನ ಬಗ್ಗೆ, ಪಾರ್ವತಿ ಮೇಡಮ್ ಬಗ್ಗೆ ಒಂದು ಆದೇಶವನ್ನು ಕೊಟ್ಟಿದ್ರು, ಇವರು ನಿರಪರಾಧಿಗಳಿದ್ದಾರೆ ಅಂತ. ಆದರೆ ಅದನ್ನ ತಗೊಂಡು ಇವತ್ತು ಇಡಿಯವರು ಸುಪ್ರೀಂ ಕೋರ್ಟ್ ಹಾಕಿದ್ರು. ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ನ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ಇನ್ನೊಬ್ಬರು ದ್ವಿಸದಸ್ಯ ಪೀಠ, ನಾನು ತ್ರಿಸದಸ್ಯ ಅಂತ ಹೇಳ್ತಾ ಇದ್ದೆ, ದ್ವಿಸದಸ್ಯ ಪೀಠ ಇವತ್ತು ತೀರ್ಪನ್ನು ಕೊಟ್ಟಿದೆ. ನಮ್ಮ ಹೈಕೋರ್ಟ್ ಏನ್ ಕೊಟ್ಟಿದೆ ಆ ಆದೇಶವನ್ನು ಎತ್ತಿಡಿದಿದೆ ಮತ್ತು ಕೋರ್ಟ್ ಅನ್ನ ಇಡಿಯನ್ನ ರಾಜಕೀಯಕ್ಕೆ ಬಳಸ್ಕೋಬೇಡಿ, ನೀವು ಇದೇ ತರ ಮುಂದುವರೆದ್ರೆ ನಿಮ್ಮ ಬಗ್ಗೆ ಕಟುವಾಗಿ ನಾನು ರಿಮಾರ್ಕ್ಸ್ ಬರೀಬೇಕು ಅಂತ ಹೇಳಿದ್ದಾರೆ. ಆದ್ರಿಂದ ಇಡೀ ನನ್ನ ರಾಜ್ಯದ ಜನಗಳ ಪರವಾಗಿ ನಾನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಾಕಷ್ಟು ಹೋರಾಟಗಳಾಗಿತ್ತು, ಸಾಕಷ್ಟು ಚರ್ಚೆಗಳಾಗಿತ್ತು ಸರ್ ಹಿಂದೆ. ಅದೇ ರೀತಿಯಾಗಿ ಈಗ ವಿಪಕ್ಷಗಳು ಮಾಡಿದ್ರು, ಸೈಟ್ ವಾಪಸ್ ತೆಗೆದುಕೊಳ್ತಾರೆ ಚರ್ಚೆಗಳು ಶುರು ಮಾಡಿದ್ದಾರೆ. ಈಗ ಹೆಂಗ್ ಸರ್ ರೀ, ಅವರಿಗೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದೆಯೇನ್ರಿ? ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ್ಮೇಲೆನೂ ಇವ್ರು ಮತ್ತೆ ರಾಜಕಾರಣ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಅವ್ರು ಅಬ್ಸರ್ವ್ ಮಾಡ್ತಾರೆ. ಮಾನ ಮರ್ಯಾದೆ ಇದ್ರೆ ಯಾರ್ಯಾರು ಈಗ ಆಪಾದನೆಗಳು ಮಾಡ್ತಾ ಇದಾರೆ ಅವರೆಲ್ಲ ರಿಸೈನ್ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು. ಮಾನ ಮರ್ಯಾದೆ ಇಲ್ದಿರ ಅವರು ಯಡಿಯೂರಪ್ಪನ ಮಗ, ಅವ್ರು ಯಾರು ವಿಜಯೇಂದ್ರ, ಅವರು ಯಾರು ಇನ್ನೊಬ್ರು ಆರ್ ಅಶೋಕ್, ಜೆಡಿಎಸ್ ಅವ್ರಿಗೆಲ್ಲ ಮಾನ ಮರ್ಯಾದೆ ಇದ್ರೆ ರಿಸೈನ್ ಕೊಟ್ಬಿಟ್ಟು ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ಯಲ್ಲ ರಾಜಕೀಯ ಮಾಡಕ್ಕೆ ಇದು ವೇದಿಕೆ ಅಲ್ಲ ಅಂತ, ಅದನ್ನ ಇಟ್ಕೊಂಡು ಮನೆಗೆ ಹೋಗಿ ರಿಸೈನ್ ಕೊಟ್ಬಿಟ್ಟು ಮನೆಗಿರ್ಬೇಕು. ಸೈಟ್ಗಳು ಅಶೋಕ್ ಅವ್ರನ್ನೇ ತಗೊಂಡಕ್ಕೆ ಹೇಳಿ, ದಾನ ಕೊಡಕ್ಕೆ ಹೇಳ್ತೀವಿ ನಾವು ಮೇಡಮ್ ಬೇಕಾದ್ರೆ. ಇದಿಷ್ಟು ಬೈರತಿ ಸುರೇಶ್ ಅವರ ಮಾತುಗಳು. ಕ್ಯಾಮರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈದೂರು, ಪವರ್ ಟಿವಿ, ಬೆಂಗಳೂರು.